ಕೂಡಿ ಬಂದಂತ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು ಪ್ರೇರೆ. ಅದ್ಭುತವಾಗಿ ಈ ಒಂದು ಸಾಯಂಕಾಲದ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೆ ಒಳ್ಳೆಯ ಅವಕಾಶವನ್ನು ದೇವರು ನಮಗೆ ಒದಗಿಸಿ ಕೊಟ್ಟಿದ್ದಾನೆ ಪ್ರೇರೆ. ಈ ಒಂದು ಸಮಯವು ನಾವು ಲಕ್ಷ್ಯ ಕೊಟ್ಟು ದೇವರ ವಾಕ್ಯಗಳನ್ನ ಕೇಳೋಣ ಪ್ರೇರೆ. ಯಾಕಂದ್ರೆ ಮನುಷ್ಯನು ಬದುಕುವುದು ರೊಟ್ಟಿ ತಿಂದ್ರ ಮಾತ್ರದಿಂದ ಬದುಕುವುದಿಲ್ಲ, ದೇವರಿಂದ ಬರುವಂತ ಒಂದೊಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಿರ್ತಾರೆ. ಯಾಕಂದ್ರೆ ವಾಕ್ಯ ಇಲ್ಲಂದ್ರೆ, ಮನುಷ್ಯನ ಜೀವಿತದಲ್ಲಿ ವಾಕ್ಯ ಇಲ್ಲಂದ್ರೆ ಅವನು ಲೋಕದ ಆಲೋಚನೆಗೆ ಒಳಬಿದ್ದು ಅವನು ಒಂದು ನಾಶನವನ್ನು ಕೊಯ್ತಾನೆ. ಹೀಗಾಗಿ ನಾವು ದೇವರ ವಾಕ್ಯಗಳಲ್ಲಿ ಶ್ರದ್ಧೆಯಿಂದ ನಾವು ಕೇಳೋಣ. ಅದಕ್ಕೆ ಮುಂಚಿತವಾಗಿ ದೇವರು ವಾಕ್ಯಗಳನ್ನ ಹೇಳಲಿಕ್ಕೆ ಒಳ್ಳೆ ಜ್ಞಾನವನ್ನು ನಾನು ಅನುಗ್ರಹಿಸಲಿ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನಾದ ನನ್ನ ತಂದೆಯಾದ ದೇವರೇ ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ದೇವ ನಿನ್ನ ವಾಕ್ಯಗಳನ್ನು ಅಪ್ಪ ಜ್ಞಾನ ಮಾಡಲಿಕ್ಕೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಅಪ್ಪ, ಇಂಥ ಅವಕಾಶವನ್ನು ಲೋಕದಲ್ಲಿ ಎಷ್ಟೋ ಜನ ಅಪ್ಪ ಕಳೆದುಕೊಂಡಿದ್ದಾರೆ ಸ್ವಾಮಿ. ನಮ್ಮನ್ನು ಅಪ್ಪ ನಿನ್ನ ಹೆಸರಾಗಿ ಕರೆದು ಅಪ್ಪ ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದೀರಿ. ಈ ಅವಕಾಶವನ್ನು ಅಪ್ಪ ನಾವು ಬೆಲೆ ಉಳ್ಳದ್ದೆಂಬುದಾಗಿ ನೆನೆಸಿಕೊಂಡು ಈ ವಾಕ್ಯಗಳನ್ನು ಹೃದಯದಲ್ಲಿಟ್ಟುಕೊಂಡು ಯಾವಾಗಲೂ ಅಪ್ಪ ನಿನ್ನ ಎದುರಿಗೆ ಜೀವಿಸಕ್ಕಾಗುವಂತೆ ನಮಗೆ ಸಹಾಯ ಮಾಡೆಂಬುದಾಗಿ ನಿನ್ನ ಪ್ರಿಯ ಕುಮಾರನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸ್ತೇನೆ ತಂದೆ ಆತೇವರೇ, ಆಮೇನ್. ಓಕೆ ಬ್ರದರೇ, ಅದ್ಭುತವಾಗಿ ಈ ಒಂದು ಸಮಯದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ನಮ್ಗೆ ಒಳ್ಳೆ ಅವಕಾಶವನ್ನು ಸಿಕ್ಕಿದೆ ಪ್ರೇರೆ. ನಮ್ಮ ಒಂದು ಅಂಶ ಯಾವ್ದನ್ನದು ಗೊತ್ತಿದೆಯಾ ಬೇರೆ? ಓದ್ಸತ್ತೆ ನಾವು ಯಾವ್ದು ಮಾತಾಡ್ಕೊಂಡಿದ್ವಿ? ದೇವರ ವಾಕ್ಯಗಳ ದೇವರನ್ನು ಯಾರು ನೋಡಿಲ್ಲ, ದೇವರ ಮಾತು ಯಾರು ಕೇಳಿಸುತ್ತಾರೆ. ಲಹನೋಕನ ಮದ್ದು ಮತ್ತು ಎಲಿಯನ ಬಗ್ಗೆ ವಿಷಯದಲ್ಲಿ ನಾವು ನೋಡಿದ್ವಿ. ಓಕೆ ಅದ್ಭುತವಾಗಿ ದೇವರ ವಾಕ್ಯಗಳನ್ನ ನಾವು ಕೇಳ್ತಾ ಇದ್ವಿ ಪ್ರೇರೆ. ಯಾಕಂದ್ರೆ ಇಂಥ ವಾಕ್ಯಗಳು ನಮ್ಗೆ ಎಲ್ಲಿ ಆನ್ಲೈನ್ನಲ್ಲಿ ಸಿಗೋದಿಲ್ಲ, ಎಲ್ಲಿ ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ಎಲ್ಲಿ ಸಿಗೋದಿಲ್ಲ ಪ್ರೇರೆ. ಇಂಥ ಪಾಠಗಳನ್ನ ಎಲ್ಲಿ ನಮ್ಗೆ ಹೇಳ್ಕೊಡೋದಿಲ್ಲ ಪ್ರೇರೆ. ಯಾಕಂದ್ರೆ ಈ ಲೋಕದಲ್ಲಿ ಮನುಷ್ಯನು ಯಾವುದಕ್ಕೋಸ್ಕರ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಒಂದು ವಾಕ್ಯವನ್ನ ನೋಡ್ಕೊಳ್ಳೋಣ ಪ್ರೇರೆ. ಅದಕ್ಕೆ ಮುಂಚಿತವಾಗಿ ಅಂದ್ರೆ ಮನುಷ್ಯನ ಸ್ವಭಾವ ಯಾವ ರೀತಿಯಾಗಿದೆ, ಮನುಷ್ಯನ ಸ್ವಭಾವ ಈ ಲೋಕದಲ್ಲಿ ಯಾವ ರೀತಿಯಾಗಿದೆ, ಮನುಷ್ಯನ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾನೆ ಈ ಲೋಕದಲ್ಲಿ ಎಂಬುದಾಗಿ ಒಂದು ವಾಕ್ಯವನ್ನ ನೋಡ್ಕೊಳ್ಳೋಣ ಪ್ರೇರೆ. ನಾವು ಜ್ಞಾನೋಕ್ತಿಯಲ್ಲಿ ಜ್ಞಾನೋಕ್ತಿ 23ನೇ ಅಧ್ಯಾಯ ತೆಗಿರಿ. ಜ್ಞಾನೋಕ್ತಿ 23ನೇ ಅಧ್ಯಾಯ 4ನೇ ವಚನ ಓದ್ರಿ ಪ್ರೇರೆ. ದುಡ್ಡಿಸಾಯಿಂದ ದುಡಿಯಬೇಡ, ದುಡ್ಡಿನ ಆಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ಸಾಕು, ಥ್ಯಾಂಕ್ ಯು. ಸಾಕಮ್ಮ. ನೋಡ್ರಿ ಪ್ರೇರೆ, ಮನುಷ್ಯನಿಗೆ ದೇವರು ಎಷ್ಟು ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದ್ದಾನಂದ್ರೆ ಇದನ್ನ ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದಾನೆ ಒಬ್ಬ ಮನುಷ್ಯನು ಎಂಬುದಾಗಿ ನೋಡುವುದಾದ್ರೆ ನಾವು ನೋಡ್ರಿ, ದುಡ್ಡಿನ ಆಸೆಯಿಂದ ದುಡಿಯಬೇಡ. ಮನುಷ್ಯನು ದುಡಿಯುವುದು ದುಡ್ಡಿನ ಆಸೆಯಿಂದ ದುಡಿತಾನಂತೆ. ಅದಕ್ಕಾಗಿ ದುಡ್ಡಿನ ಆಸೆಯಿಂದ ನೀನು ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ಒಂದು ಸ್ವಂತ ಬುದ್ಧಿಯನ್ನೇ ನೀನು ಇದೇ ನಿನಗೆ ಬಲ ಎಂಬುದಾಗಿ ನೀನು ಆಲೋಚನೆ ಮಾಡಿ ಜೀವಿಸಬೇಡ. ನೀನು ಜೀವಿಸುವುದು ದುಡ್ಡಿಗಾಗಿ ಜೀವಿಸಬೇಡ, ನಿನ್ನ ಸ್ವಂತ ಬುದ್ಧಿಯಿಂದ ನೀನು ಜೀವಿಸಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರೇರೆ. ಅಂದ್ರೆ ಮನುಷ್ಯನು ತನಗೋಸ್ಕರ
ತನ್ನ ಒಂದು ಬಲದಿಂದ, ತನ್ನ ಒಂದು ಸ್ವಂತ ಬುದ್ಧಿಯಿಂದ ಈ ಲೋಕದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಹೀಗಾಗಿ ದೇವರು ಒಳ್ಳೆ ಬುದ್ಧಿಯನ್ನು ಹೇಳ್ತಾ ಇದ್ದಾನೆ, ಸ್ವಂತ ಬುದ್ಧಿಯಿಂದ ನೀನು ಜೀವಿಸ್ಬೇಡ ಎಂಬುದಾಗಿ. ಯಾಕಂದ್ರೆ ಸ್ವಂತ ಬುದ್ಧಿ ಇದ್ದಿದ್ದಕ್ಕೇನೆ ಪ್ರೇರೆ ಎಷ್ಟೋ ಜನ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ದೇವರ ಮಾತುಗಳನ್ನ ಅವ್ರು ಕೇಳ್ಕೊಂಡು ಜೀವಿಸಿದ್ರೆ ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಲ್ವಾ ಮನುಷ್ಯರಿಗೆ. ದೇವರ ಮಾತನ್ನ ಕೇಳದೆ ಜೀವಿಸಿದಕ್ಕೆ ಅವರು ಈ ಲೋಕದಲ್ಲಿ ಪಾಪದಲ್ಲಿ ಸಿಲುಕಿ ಜೀವಿಸ್ತಾ ಇದ್ದಾರೆ ಪ್ರೇರೆ. ನೋಡ್ರಿ, ದುಡ್ಡಿನ ಆಸೆ ಯಾವ ರೀತಿಯಾಗಿದೆ ಅಂದ್ರೆ ಪ್ರೇರೆ, ಈ ದಿನ ಯಾವ್ದು ದಿನ ಎಂಬುದಾಗಿ ನಿಮ್ಗೆ ಗೊತ್ತುಂಟು ಅಲ್ವಾ? ಮನುಷ್ಯರು ನೋಡ್ರಿ ಎಷ್ಟು ಯಾವ ರೀತಿಯಾಗಿ ಜೀವಿಸ್ತಾ ಇದ್ರಿ ಲೋಕದಲ್ಲಿ ಪ್ರೇರೆ. ನಮ್ಮ ಅಕ್ಕಪಕ್ಕ ಮನೆಗಳಲ್ಲಾಗ್ಲಿ ಎಲ್ಲೋ ಆಗ್ಲಿ ಪ್ರೇರೆ, ಎಷ್ಟೋ ಜನ ನಾವು ಒಂದು ಕಾಲದಲ್ಲಿ ಅದೇ ರೀತಿಯಾಗಿ ಜೀವಿಸಿದವರು ನಾವು ದೇವರ ಮಾತನ್ನು ಕೇಳಿ ಎಚ್ಚೆತ್ತುಕೊಂಡಿದ್ದೇವೆ ಪ್ರೇರೆ ಅಲ್ವಾ? ಹೀಗಾಗಿ ದೇವರ ಒಂದು ವಾಕ್ಯಗಳ ಅನುಸಾರವಾಗಿ ನಾವೇನ್ ಮಾಡ್ಬೇಕು? ಜೀವಿಸ್ಬೇಕು. ದೇವರ ಮಾತುಗಳನ್ನೇ ಕೇಳ್ಬೇಕು ಪ್ರೇರೆ. ನೋಡ್ರಿ, ನಾವು ಕೊನೆಯದಾಗಿ ಎಲ್ಲಿ ಬಂದಿದ್ವು ಅಂದ್ರೆ ನಮ್ಮ ಒಂದು ಅಂಶ, ದೇವರನ್ನ ಯಾರು ನೋಡಿಲ್ಲ, ಆತನ ಧ್ವನಿಯನ್ನ ಯಾರು ಕೇಳಿಲ್ಲ ಎಂಬ ವಿಷಯನ್ನ, ಇದು ನಮ್ದು ಮೂರನೇ ಭಾಗ ಪ್ರೇರೆ. ಇದು ಮೂರನೇ ಭಾಗ ಅಲ್ವಾ? 1ನೇ ಭಾಗ, 2ನೇ ಭಾಗ, ಇದು 3ನೇ ಭಾಗ. ಈ 3ನೇ ಭಾಗದಲ್ಲಿ ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ಮೋಶೆ ಮತ್ತೆ ಎಲಿಯನು ಎಲ್ಲಿ ಬಂದಿದ್ರು ಎಂಬುದಾಗಿ ನಾವು ನೋಡುವುದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಪ್ರೇರೆ ತೆಗಿರಿ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನ. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಸಾಕಮ್ಮ. ನೋಡ್ರಿ ಪ್ರೇರೆ, ನಾವು ಏನ್ ಮಾಡಿದ್ವಿ ಅಂದ್ರೆ ಇವಾಗ ಹನೋಕನು ಎಲಿಯನು ಅವರು ಏನಾದ್ರೂ ಈ ಲೋಕವನ್ನ ಬಿಟ್ಟು ಹೋದ್ರು. ಅವರ ದೇಹವು ಈ ಲೋಕದಲ್ಲಿ ಸಿಕ್ಕಿಲ್ಲ, ಅವರನ್ನ ಮಣ್ಣು ಮಾಡಿಲ್ಲ. ಆದ್ರೆ ಅವ್ರು ಎಲ್ಲಿ ಹೋದ್ರು ಎಂಬುದಾಗಿ ನಾವು ನೋಡೋದಾದ್ರೆ ಎಲ್ಲರೂ ಹೇಳುವುದೇನು? ಪರಲೋಕಕ್ಕೆ ಹೋಗಿದ್ದಾರೆ ಎಂಬುದಾಗಿ ಎಲ್ಲರೂ ಹೇಳ್ತಾರೆ. ಆದ್ರೆ ಬೈಬಲ್ ಏನ್ ಹೇಳುತ್ತೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದ್ವಿ. ಇವಾಗ ಇವರು ಪರಲೋಕಕ್ಕೆ ಹೋಗಿದ್ದಾರೆ ಇಲ್ವೋ ಎಂಬ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ವಿ ಪ್ರೇರೆ. ಯಾಕಂದ್ರೆ ದೇವರು ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡ್ತಾನೆ, ಒಬ್ಬರಿಗೊಂದು ನೋಡೋದಿಲ್ಲ ದೇವರು. ಯಾಕಂದ್ರೆ ದಾವಿದನ ವಿಷಯದಲ್ಲಾಗಲಿ, ಮೋಶನ ವಿಷಯದಲ್ಲಾಗಲಿ, ಅಬ್ರಾಮನ ವಿಷಯದಲ್ಲಾಗಲಿ, ಎಲ್ಲರ ವಿಷಯದಲ್ಲಿ ದೇವರು ಅದ್ಭುತವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಮಾತನ್ನು ಹೇಳಿ ಒಂದೊಂದು ಬಿರುದನ್ನ ಕೊಟ್ಟಿದ್ದಾನೆ ಪ್ರೇರೆ. ಅವ್ರೆಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾನಲ್ವ ದೇವರು. ಒಬ್ಬರಿಗೆ ಪರಲೋಕ ಕೊಡೋದು, ಇನ್ನೊಬ್ಬರಿಗೆ ಬಿಡೋದು ಎಂಬುದಾಗಿ ಮಾಡೋದಿಲ್ಲ ದೇವರು. ಹೀಗಾಗಿ ಈ ಮೋಶೆ ಮತ್ತೆ ಎಲಿಯ ಇವ್ರು ಎಲ್ಲಿಂದ ಬಂದ್ರು? ಪರಲೋಕದಿಂದ ಬಂದ್ರ ಭೂಮಿಗೆ. ಅಲ್ಲಿ ಬರೆಯಲ್ಪಟ್ಟಿದ್ದೆ ಅಂದ್ರೆ ಅವರು ಯೇಸು ಸ್ವಾಮಿ ಜೊತೆ ಅವರು ಅಲ್ಲಿ ಬಂದು ಮಾತಾಡುತ್ತಿದ್ರು. ಈ ಶಿಷ್ಯಂದ್ರು ನೋಡಿದರು ಎಂಬುದಾಗಿ ಆ ವಾಕ್ಯ ಇದೆ ಪ್ರೇರೆ. ಅವರು ಪರಲೋಕದಿಂದ ಬಂದಿದ್ದಾರೆ ಎಂಬುದಾಗಿ ನಮ್ಗೆ ವಾಕ್ಯ ಅಲ್ಲಿ ಇಲ್ಲ. ಅಂದ್ರೆ ಅವರು ಎಲ್ಲಿಂದ ಬಂದ್ರು ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕು ಪ್ರೇರೆ. ಯಾಕಂದ್ರೆ ಈ ದಿನಗಳಲ್ಲಿ ಪ್ರೇರೆ ಎಷ್ಟೋ ಜನ ಪರಲೋಕಕ್ಕೆ ಹೋಗಿ ಬರೋರಿದ್ದಾರೆ. ಕನಸಿನಲ್ಲಿ ಎಷ್ಟೋ ಜನ ಪರಲೋಕಕ್ಕೆ ಹೋಗಿ ಬರೋರಿದ್ದಾರೆ ಪ್ರೇರೆ. ಯಾಕಂದ್ರೆ ವಾಕ್ಯದಲ್ಲಿ ಏನಿರುತ್ತೆ ಇವ್ರು ಅದನ್ನೇ ಪಾಲಿಸಕ್ ನೋಡ್ತಾರೆ. ಅಂದ್ರೆ ಇವಾಗ ಪರಲೋಕಕ್ಕೆ ಇವಾಗ ಯಾರು ಹೋಗಿದ್ದಾರೆ, ಯಾರಿಲ್ಲ ಎಂಬುದಾಗಿ ಪಟ್ಟಿದ್ದುಂಟಲ್ವಾ ವಾಕ್ಯದಲ್ಲಿ. ಇವರು ನಾವು ಭಕ್ತರೆಂಬುದಾಗಿ, ನಾವು ಅಪೋಸ್ತಲರೆಂಬುದಾಗಿ ಎನಿಸಿಕೊಂಡು ಮನುಷ್ಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಾವು ಕೂಡ ಪರಲೋಕಕ್ಕೆ ಹೋಗಿದ್ದೇವೆ, ನಾವು ಕೂಡ ಪರಲೋಕಕ್ಕೆ ಹೋಗಿ ಬಂದಿದ್ದೇವೆ ಎಂಬುದಾಗಿ ಹೇಳ್ಕೊಳ್ತಾರೆ ಪ್ರೇರೆ. ಯಾಕಂದ್ರೆ ನಾವು ಪ್ರಾರಂಭದಲ್ಲೇ ನೋಡಿದೀವಿ, ಯಾವ ಮನುಷ್ಯನು ಕೂಡ ಪರಲೋಕಕ್ಕೆ ಹೋಗಿಲ್ಲ, ದೇವರನ್ನ ನೋಡಿಲ್ಲ ಎಂಬುದಾಗಿ, ದೇವರ ಒಂದು ಧ್ವನಿಯನ್ನ ಕೂಡ ಕೇಳಿಲ್ಲ. ದೇವರನ್ನ ನೋಡಿದ್ರೆ ಮನುಷ್ಯನ್ ಏನಾಗ್ತಾನಂದ್ರೆ ಸತ್ತೋಗ್ಬಿಡ್ತಾನೆ.
ಅಷ್ಟು ಭಯಂಕರವಾಗಿ ಇರುವಂತ ದೇವರನ್ನ ಮನುಷ್ಯರು ಯಾವಾಗ ನೋಡ್ತಾರೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕಾಗಿದೆ ಪ್ರೇರೆ. ನೋಡ್ರಿ, ಇನ್ನೊಂದು ವಾಕ್ಯವನ್ನ ನೋಡ್ಕೊಳ್ಳೋಣ. ಅಪೋಸ್ತಲರ ಕೃತ್ಯಗಳು, ಇವರು ಪರಲೋಕದಿಂದ ಬಂದಿದಾರ, ಮತ್ತೆ ಎಲ್ಲಿಂದ ಬಂದಿದ್ದಾರೆ ಇವರು, ಯಾರು, ಏಲಿಯನು, ಮೋಶೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ, ಎಲ್ಲರೂ ಯಾವ ರೀತಿಯಾಗಿರ್ತಾರೆ, ಸತ್ತ ಮೇಲೆ ಎಲ್ಲಿ ಹೋಗ್ತಾರೆ, ಪರಲೋಕಕ್ಕೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಎಂಬುದಾಗಿ ನಾವು ಆಲೋಚನೆ ಮಾಡೋಣ ಪ್ರೇರೆ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 34ನೇ ವಚನ ಹೋದ್ರಿ, 34ನೇ ವಚನ 35ನೇ ವಚನ ಪ್ರೇರೆ. ಅಪೋಸ್ತಲರ ಕೃತ್ಯಗಳು. ದಾವೀದನು ಆಕಾಶಕ್ಕೆ ಎರಗಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಪ್ರೇರೆ, ಇಲ್ಲಿ ನೋಡ್ರಿ, ಅದ್ಭುತವಾಗಿ ಒಂದು ವಾಕ್ಯವನ್ನ ನೋಡ್ತೇವೆ ಇಲ್ಲಿ. ಏನಂದ್ರೆ, ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಅಂದ್ರೆ, ಈ ವಾಕ್ಯದಲ್ಲ ನಾವೇನ್ ನೋಡ್ತಾವಂದ್ರೆ, ದಾವೀದನು ಮರಣಿಸಿದನಲ್ವಾ, ದಾವೀದನು ಮರಣಿಸಿದನೆ. ದಾವೀದನು ಎಲ್ಲಿ ಹೋಗಿಲ್ಲ? ಆಕಾಶಕ್ಕೆ ಏರಿ ಹೋಗಿಲ್ಲ. ಅಂದ್ರೆ ದಾವೀದನು ಹೋಗಿಲ್ಲ ಅಂದ್ರೆ ಮತ್ತೆ ಎಲಿಯನು, ಮೋಶೆ ಹೋಗಿದಾರಂತಾರ ಪ್ರೇರೆ. ಯಾಕಂದ್ರೆ ದೇವರು ಒಬ್ಬೊಬ್ಬರಿಗೆ ಒಂದೊಂದ್ ತರ ಮಾಡೋದಿಲ್ಲ ಪ್ರೇರೆ. ಈ ವಾಕ್ಯದಲ್ಲೇ ನಾವು ನೋಡ್ತೀವಿ, ದಾವೀದನು ಏರಿ ಹೋಗಿಲ್ಲ, ಆಕಾಶಕ್ಕೆ ದಾವೀದನು ಏರಿ ಹೋಗಿಲ್ಲ ಅಂದ ಮೇಲೆ ಎಲಿಯನು ಮತ್ತೆ ಹನೋಕನು, ಮೋಶೆ ಇವರು ಹೋಗಿರ್ತಾರೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕು ಪ್ರೇರೆ. ಯಾಕಂದ್ರೆ ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಒಂದು ದೇವರು ಮಾಡುವನಲ್ಲ. ದೇವರು ಒಂದು ಮಾತನ್ನು ಮಾತಾಡಿದ್ರೆ ಬೆಟ್ಟಗಳು ಕದಲಿದರೂ ದೇವರ ಮಾತು ಎಂದು ಕದಲೋದಿಲ್ಲ ಪ್ರೇರೆ. ಅಷ್ಟು ಭಯಂಕರವಾಗಿ ದೇವರ ಮಾತು ಇರುತ್ತೆ. ಆ ವಾಕ್ಯಗಳಲ್ಲಿ ಒಂದು ವಿಷಯ ದೇವರು ಅದನ್ನು ಕೊಟ್ಟಿದಾನಂದ್ರೆ, ಅದನ್ನು ಹೇಳಿದಾನಂದ್ರೆ ಪ್ರೇರೆ, ಅಲ್ಲೊಂಥರ ಇಲ್ಲೊಂಥರ ದೇವರು ಕೊಟ್ಟಿರೋದಿಲ್ಲ ಪ್ರೇರೆ. ಯಾಕಂದ್ರೆ ಎಲ್ಲಾ ಮನುಷ್ಯರಿಗೆ ಸಂಬಂಧಪಟ್ಟ ಅಂತ ಈ ವಾಕ್ಯಗಳು ಪ್ರೇರೆ. ಒಬ್ರಿಗೊಂದು ದೇವರು ಮಾಡುವುದಿಲ್ಲ ಎಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರೇರೆ. ನೋಡ್ರಿ, ಅದೇ ಇನ್ನೊಂದು ವಾಕ್ಯವನ್ನ ನೋಡ್ಕೊಳ್ಳೋಣ. ಅದೇ ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನವನ್ನು ಓದ್ಕೊಳ್ಳೋಣ ಪ್ರೇರೆ. ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನ. ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ನೋಡ್ರಿ, ಇಲ್ಲಿ ಆಕಾಶಕ್ಕೆ ಏರಿ ಹೋದವರು ಯಾರು ಎಂಬುದಾಗಿ ನಾವು ನೋಡುವುದಾದ್ರೆ, ಯೇಸು ಸ್ವಾಮಿ ಆಕಾಶದೊಳಗೆ ಏರಿ ಹೋಗಿದ್ದಾನೆ ಪ್ರೇರೆ. ಅಂದ್ರೆ ಆಕಾಶದೊಳಗೆ ಏರಿ ಹೋಗುವುದನ್ನು ಇಲ್ಲಿ ಯಾರು ಮನುಷ್ಯರು ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಆಕಾಶದೊಳಗೆ ಹೋಗುವುದನ್ನ ಮನುಷ್ಯರು ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಹೋಗ್ತಾರೋ ಅದೇ ರೀತಿಯಾಗಿ ಆಕಾಶದಿಂದ ಯೇಸು ಸ್ವಾಮಿ ಬರ್ತಾರೆ ಎಂಬುದಾಗಿ ಈ ವಾಕ್ಯ ನಮ್ಗೆ ಹೇಳ್ತಾ ಇದೆ ಪ್ರೇರೆ. ಅಂದ್ರೆ ಇವಾಗ ಆಕಾಶದೊಳಗಿಂದ ಬಂದಿರುವಂತ ಯೇಸು ಸ್ವಾಮಿ ಇವಾಗ ಆಕಾಶದೊಳಗಡೆ ಹೋಗಿದ್ದಾರೆ ಅಲ್ವಾ. ಇವಾಗ ಆಕಾಶದಲ್ಲಿ ಅಂದ್ರೆ ಆಕಾಶದ ಮೇಲೆನೆ ಪರಲೋಕ ಇದೆ ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ ಪ್ರೇರೆ. ಅಂದ್ರೆ ಯೇಸು ಸ್ವಾಮಿ ಮೇಲೆ ನಾವು ಪ್ರಾರ್ಥನೆ ಮಾಡ್ತಾವಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ ಎಂಬುದಾಗಿ. ಪರಲೋಕ ಎಲ್ಲಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರೇರೆ, ಮೇಲಣ ಇದೆ ಅಲ್ವಾ. ಮೇಲನೆ ಪರಲೋಕ ಇರುವುದು, ಕೆಳಗಡೆ ಭೂಮಿ, ಇಲ್ಲಿ ಭೂಮಿ ಮೇಲೆ ನಾವಿರುವುದು ಪ್ರೇರೆ. ಹೀಗಾಗಿ ಆಕಾಶದೊಳಗಡೆ ಯಾರು ಹೋದ್ರು ಎಂಬುದಾಗಿ ಇಲ್ಲಿ ಸಾಕ್ಷಿ ಪ್ರೇರೆ. ಇದು ನೋಡಿರುವಂತ ಕಣ್ಣುಗಳು ಸಾಕ್ಷಿ ಹೇಳಿರುವಂತ ವಿಷಯಗಳು ಪ್ರೇರೆ ಇದು. ಯಾಕಂದ್ರೆ ಮನುಷ್ಯರು ನೋಡ್ತಾ ಇದ್ದಾರೆ. ಅಂದ್ರೆ ದಾವೀದನ ಆಕಾಶಕ್ಕೆ ಏರು ಹೋಗಿಲ್ಲ, ಯೇಸು ಸ್ವಾಮಿ ಹೋಗಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ಪಡ್ತಾ ಇದೆ ಪ್ರೇರೆ. ಅಂದ್ರೆ ಈ ವಾಕ್ಯಗಳನ್ನು ನಾವು ಪರಿಶೋಧಿಸದೆ, ಈ ವಾಕ್ಯಗಳನ್ನು ಸರಿಯಾಗಿ ಗಮನಿಸದೆ ಎಷ್ಟೋ ವಿಷಯಗಳಲ್ಲಿ ನಾವು ತಪ್ಪಿ ಹೋಗ್ತೇವೆ ಪ್ರೇರೆ. ಯಾಕಂದ್ರೆ ಒಬ್ಬ ಮನುಷ್ಯನು ಯಾವ ರೀತಿಯಾಗಿ ಜನಿಸ್ತಾನೆ, ಅವನು ಯಾವ ರೀತಿಯಾಗಿ ದೊಡ್ಡವನಾಗ್ತಾನೆ, ಅವನು ಯಾವ ರೀತಿಯಾಗಿ ಜೀವಿಸ್ತಾನೆ,
ಅವನು ಯಾವ ರೀತಿಯಾಗಿ ಮರಣಿಸ್ತಾನೆ ಎಂಬುದಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ದೇವರ ವಾಕ್ಯದಲ್ಲಿ ಬರೆಸಿದ್ದಾರೆ ಪ್ರೇರೆ. ಯಾಕಂದ್ರೆ ಒಬ್ಬ ಮನುಷ್ಯನು ತಾನು ಯಾವ ರೀತಿಯಾಗಿದ್ದಾನೆ ಎಂಬುದಾಗಿ ಅವನ ಬಗ್ಗೆ ಒಬ್ಬ ಮನುಷ್ಯನ ಒಂದು ಜೀವಿತವನ್ನು ಹೇಳ್ಬೇಕಂದ್ರೆ ಇದು ವಾಕ್ಯ ಮಾತ್ರ ಸಾಧ್ಯ ಪ್ರೇರೆ. ಯಾಕಂದ್ರೆ ನಾವು ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ನೋಡ್ಕೊಂಡಿವಲ್ಲ, ಮನುಷ್ಯನು ಸ್ವಂತ ಬುದ್ಧಿಯಿಂದ ಆಲೋಚನೆ ಮಾಡಿ ಜೀವಿಸೋನಾಗಿದ್ದಾನೆ ಪ್ರೇರೆ. ದೇವರ ವಾಕ್ಯಗಳ ಮುಖಾಂತರವಾಗಿ ಜೀವಿಸುವನು ಎಂದಿಗೂ ತಪ್ಪುವುದಿಲ್ಲ. ದೇವರ ವಾಕ್ಯಗಳ ಅನುಸಾರವಾಗಿ ಜೀವಿಸುವನು ಎಂದಿಗೂ ತಪ್ಪೋದಿಲ್ಲ ಪ್ರೇರೆ. ದೇವರ ಆಲೋಚನೆದಂತೆ ಜೀವಿಸಿದ್ರೆ ಎಲ್ಲಾ ವಿಷಯಗಳು ನಿಮ್ಗೇನೆ ಆಗ್ತವೆ, ಅರ್ಥ ಆಗ್ತವೆ ಪ್ರೇರೆ. ನೋಡ್ಬೇಕಾರೆ ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯೋಹಾನನ್ ಬರೆದ ಸುವಾರ್ತೆ, ಅಪೋಸ್ತಲನಾದ ಯೋಹಾನನು ಪ್ರೇರೆ. ಈ ಯೋಹಾನನು ಪ್ರೇರೆ ನೋಡ್ರಿ ಪರಲೋಕದ ಬಗ್ಗೆ ತುಂಬಾ ವಿಷಯಗಳನ್ನ ಬರೆದಿದ್ದಾನೆ ಪ್ರೇರೆ ಅಲ್ವಾ. ಒಂದು ಸುವಾರ್ತೆ ಬರೆದಿದ್ದಾನೆ, 3 ಪತ್ರಿಕೆಗಳನ್ನು ಬರೆದಿದ್ದಾನೆ, ಒಂದು ಪ್ರಕಟಣೆಯನ್ನ ಬರೆದಿದ್ದಾನೆ. ಈ ವಿಷಯ ನೋಡ್ರಿ, ಈ ಯೋಹಾನನ್ ಬರೆದ ಸುವಾರ್ತೆಯಲ್ಲಿ ಆಗ್ಲಿ ಪತ್ರಿಕೆಯಲ್ಲ ಆಗ್ಲಿ ಯೋಹಾನನ್ ಬರೆದಂಥದ್ದು ನೀವು ಓದಿದ್ರೆ ಪ್ರೇರೆ ಹೆಚ್ಚು ವಿಷಯ ಪರಲೋಕ ವಿಷಯಗಳಲ್ಲೇ ಆತನು ಬರೆದಿದ್ದಾನೆ ಪ್ರೇರೆ. ಯಾಕಂದ್ರೆ ಈ ಲೋಕವು ಶಾಶ್ವತವಲ್ಲ, ನಮ್ಮ ಜೀವಿತ ಈ ಲೋಕದಲ್ಲಿ ಶಾಶ್ವತವಲ್ಲ ಎಂಬುದಾಗಿ ಎಷ್ಟೋ ಸರಿ ಪ್ರೇರೆ ವಾಕ್ಯಗಳ ನಮ್ಗೆ ಬೋಧಿಸ್ತಾ ಇರುತ್ತೆ. ಆದ್ರೂ ಕೂಡ ಮನುಷ್ಯರು ಇಹಲೋಕದಲ್ಲಿ ಜೀವಿಸ್ಬೇಕು, ಸ್ವಂತ ಬುದ್ಧಿಯಿಂದ ಜೀವಿಸ್ಬೇಕು ಎಂಬುದಾಗಿ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರೇರೆ. ಆದ್ರೆ ನಾವು ದೇವರ ಮೇಲೆ ತುಂಬಾ ಪ್ರೀತಿಯನ್ನಿಟ್ರೆ ಎಲ್ಲಾ ವಿಷಯಗಳನ್ನ ಅದ್ಭುತವಾಗಿ ದೇವರು ನಮ್ಗೆ ಹೇಳೋನಾಗಿದ್ದಾನೆ ಪ್ರೇರೆ. ನೋಡ್ರಿ, ಈ ಆನ್ಲೈನ್ ಮುಖಾಂತರವಾಗಿ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇದ್ದೇವೆ ಪ್ರೇರೆ, ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೇವೆ. ನೋಡ್ರಿ, 2020ನೇ ಇಸ್ವಿಯಿಂದ ಪ್ರೇರೆ ಎಷ್ಟೋ ಆನ್ಲೈನ್ ನಲ್ಲಿ ವಾಕ್ಯಗಳನ್ನ ಹಂಚಲಿಕ್ಕೆ ನಾನು ಕರೆದಿದ್ರು ಪ್ರೇರೆ. ಆದ್ರೆ ಈ ಆನ್ಲೈನ್ ಕ್ಲಾಸ್ ಇವಾಗ 1 ವರ್ಷ ಆಯ್ತಲ್ಲ ಪ್ರೇರೆ ಸ್ಟಾರ್ಟ್ ಆಗಿ, 1 ವರ್ಷ ನಿಂತ್ರ ಪ್ರೇರೆ ಅಲ್ಲಿಗೆ ಹೋಗಕ್ಕೆ ನನಗೆ ಟೈಮ್ ಇಲ್ಲ. ಅವ್ರು ಕರಿತಾ ಇರ್ತಾರೆ ಅವಾಗ ಪ್ರೇರೆ. ಅಲ್ಲಿರುವಂತ ವಾಕ್ಯಗಳು, ಅಲ್ಲಿ ಅವರು ಬೋಧಿಸುವಂತ ವಾಕ್ಯಗಳು ಯಾವ ರೀತಿಯಾಗಿರುತ್ತೆ, ನಾವು ಬೋಧಿಸುವಂತ ವಾಕ್ಯಗಳು ಯಾವ ರೀತಿಯಾಗಿರುತ್ತೆ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಾ ಬಂದಿದ್ದೇವೆ ಪ್ರೇರೆ. ಆಲೋಚನೆ ಮಾಡುತ್ತಾ ಎಷ್ಟೋ ಆನ್ಲೈನ್ ಕ್ಲಾಸ್ಗಳಲ್ಲಿ ಜಾಯಿನ್ ಆಗಿ ಅದನ್ನ ಬಿಟ್ಟು ಲಾಸ್ಟ್ಗೆ ಕೊನೆಯದಾಗಿ ಈ ಒಂದು ಆನ್ಲೈನ್ ಕ್ಲಾಸ್ ಸಂಪೂರ್ಣ 1 ವರ್ಷ ಆಯ್ತು ಪ್ರೇರೆ, ಕಂಟಿನ್ಯೂ ಇದರಲ್ಲಿ ಇದೆ. ಅಂದ್ರೆ ಈ ಆನ್ಲೈನ್ ಕ್ಲಾಸ್ ಮುಖಾಂತರವಾಗಿ ಎಷ್ಟೋ ವಿಷಯಗಳ ಸತ್ಯಗಳು ನಮ್ಗೆ ಅರ್ಥ ಆಗ್ತಾ ಇದೆ ಪ್ರೇರೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಡೀ ವಾರನು ಒಬ್ಬೊಬ್ರು ಒಂದೊಂದು ವಿಷಯವನ್ನು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಪ್ರೇರೆ. ಯಾರಿಗೆ ಎಷ್ಟು ವಾಕ್ಯಗಳು ಅರ್ಥ ಆಗುತ್ತೋ ಗೊತ್ತಿಲ್ಲ ಪ್ರೇರೆ. ಲಕ್ಷ್ಯ ಕೊಟ್ಟು ಕೇಳಿದ್ರೆ ದಿನನಿತ್ಯವೂ ಇನ್ನೂ ಕೇಳ್ಬೇಕು, ವಾಕ್ಯಗಳನ್ನ ಇನ್ನೂ ಕೇಳ್ಬೇಕು ಎಂಬುದಾಗಿ ಅನ್ಸುತ್ತೆ ಪ್ರೇರೆ. ನೋಡ್ರಿ, ಮೊನ್ನೆ ಅವರು ಮಂಜು ಬ್ರದರ್ ಅವರು ವಾಕ್ಯಗಳನ್ನ ಹಂಚುವಾಗ ಆ ರೀತಿಯಾಗಿ ಇನ್ನೊಬ್ಬರ ಸೇವಕರ ವಿಷಯವಾಗಿ ನಾವು ಏನು ಮಾತಾಡ್ಬಾರ್ದು ಎಂಬುದಾಗಿ ಎಷ್ಟೋ ವಿಷಯಗಳಲ್ಲಿ ಸುಮ್ಮನೆ ಇದ್ರು. ಆದ್ರೆ ಈ ಆನ್ಲೈನ್ ಮುಖಾಂತರವಾಗಿ ನಡೀತಿರುವಂತ ವಿಷಯಗಳನ್ನು ನೋಡಿದ್ರೆ ಪ್ರೇರೆ ಸುಮ್ಮನಿರಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ಭಯಂಕರವಾಗಿ ಜನಗಳನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೋಸ ಮಾಡ್ತಾ ಇದಾರೆ ಪ್ರೇರೆ. 1 ತಾಸಿಗೆ ಪ್ರೇರೆ ಇಲ್ಲಿ ಪ್ರೇಯರ್ಗೆ ಇಷ್ಟು ಒಂದು 10 ನಿಮಿಷ ಪ್ರೇಯರು, 20 ನಿಮಿಷ ಪ್ರೇಯರ್ ಮಾಡ್ತೇವೆ ಎಂಬುದಾಗಿ ದುಡ್ಡನ್ನ ಕೇಳ್ತಾ ಇದ್ದಾರೆ ಕೆಲವರು ಸೇವಕಗಳು ಪ್ರೇರೆ. ಇಷ್ಟೇ ಒಂದು 10 ನಿಮಿಷ ಪ್ರೇಯರ್ಗೆ ಇಷ್ಟು ದುಡ್ಡು, ಜಾಸ್ತಿ ಮಾಡಿದ್ರೆ ಇಷ್ಟು ದುಡ್ಡು ಎಂಬುದಾಗಿ ಎಷ್ಟೋ ಜನ ಕೇಳ್ತಾ ಇದಾರೆ ಪ್ರೇರೆ. ಅಂದ್ರೆ ಮನುಷ್ಯರು ದುಡ್ಡಿನ ಆಸೆಯಿಂದ, ಸ್ವಂತ ಬುದ್ಧಿಯಿಂದ ಪ್ರೇರೆ ಕ್ರೈಸ್ತದ ಒಂದು ಜೀವಿತವನ್ನ ಏನ್ ಮಾಡ್ತಾ ಇದಾರೆ, ಹಾಳು ಮಾಡ್ತಾ ಇದಾರೆ ಪ್ರೇರೆ. ಯಾಕಂದ್ರೆ ನಾಶನ ಮಾರ್ಗದಲ್ಲಿ ಹೋಗುವವರು ತುಂಬಾ ಜನ, ಬಾಗಲ ತುಂಬಾ ಅಗಲವಾಗಿರುತ್ತೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಿರ್ತೇವೆ. ಹೀಗಾಗಿ ನೋಡ್ರಿ ಪ್ರೇರಲ್ಲಿ ಯೋಹಾನನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನವನ್ನು ಓದ್ಕೊಳ್ಳೋಣ ಪ್ರೇರೆ. ನಾವು ಯೋಹಾನನ್ ಬರೆದ ಸುವಾರ್ತೆ
6ನೇ ಅಧ್ಯಾಯ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ. ಮತ್ತು ನಾನು ನೋಡ್ರಿ, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ಯೇಸುಸ್ವಾಮಿ ಪರಲೋಕದಿಂದ ಈ ಭೂಮಿಗೆ ಬಂದಿದ್ದಾನೆ ಪ್ರೇರೆ. ಪರಲೋಕದಿಂದ ಈ ಭೂಮಿಗೆ ಬಂದಿದ್ದಾನೆ ಅಂದ್ರೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ, ಯೇಸುಸ್ವಾಮಿ ಪರಲೋಕಕ್ಕೆ ಹೋಗಿದ್ದಾರೆ, ಪರಲೋಕದಿಂದ ಬಂದಿದ್ದಾರೆ. ಅಂದ್ರೆ ಇವಾಗ ಪರಲೋಕದಲ್ಲಿ ಯಾರಿದ್ದಾರೆ ಎಂಬುದಾಗಿ ನಾವು ಎಷ್ಟೋ ವಾಕ್ಯಗಳನ್ನು ನೋಡುವಾಗ ಅಲ್ಲಿ ತಂದೆಯಾದ ದೇವರು ಇದ್ದಾರೆ, ತಂದೆಯಾದ ದೇವರಿದ್ದಾರೆ ಎಂಬುದಾಗಿ ಎಷ್ಟೋ ವಾಕ್ಯಗಳನ್ನು ನೋಡಿದ್ವಿ ಪ್ರೇರೆ. ಇನ್ನು ದೇವರನ್ನು ಬಿಟ್ರೆ, ಅಲ್ಲಿ ದೇವದೂತರನ್ನು ಬಿಟ್ರೆ ಅಲ್ಲಿ ಯಾವ ಮನುಷ್ಯರು ಕೂಡ ಅಲ್ಲಿ ಇಲ್ಲ ಎಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರೇರೆ. ಯಾಕಂದ್ರೆ ಅಬ್ರಾಮನೆಲ್ಲಿದ್ದಾನೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರೇರೆ, ಅಬ್ರಾಮನೆಲ್ಲಿದ್ದಾನೆ ಎಂಬುದಾಗಿ ನಾವು ನೋಡೋದಾದ್ರೆ, ಆ ಭಿಕ್ಷುಕನು ಸತ್ತ ಮೇಲೆ ಎಲ್ಲಿ ಹೋಗ್ತಾನೆ ಪ್ರೇರೆ? ಭಿಕ್ಷುಕನು ಸತ್ತ ಮೇಲೆ ಅವನೆಲ್ಲಿ ಹೋಗ್ತಾನೆ? ಪರದೇಶಿಗೆ ಹೋಗ್ತಾನೆ ಪ್ರೇರೆ. ಅವನು ಪರದೇಶಿಗೆ ಅಬ್ರಾಹಮನ ಒಂದು ಎದೆಗೆ ಒರಗಿದನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅಂದ್ರೆ ಅಬ್ರಾಹಮನು ಎಲ್ಲಿದ್ದಾನೆ? ಪರದೇಶಿಯಲ್ಲಿದ್ದಾನೆ ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ ಪ್ರೇರೆ. ಯಾಕಂದ್ರೆ ಒಬ್ಬೊಬ್ಬ ಭಕ್ತರ ವಿಷಯದಲ್ಲಿ ಒಂದೊಂದು ವಾಕ್ಯವನ್ನು ನಾವು ಆಲೋಚನೆ ಮಾಡುವಾಗ ಪ್ರೇರೆ, ಎಲ್ಲಾ ವಿಷಯಗಳು ಒಂದೇ ರೀತಿಯಾಗಿರುತ್ತೆ ಎಂಬುದಾಗಿ ಕೆಲವು ವಾಕ್ಯಗಳನ್ನ ನೋಡಿಕೊಂಡು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರೇರೆ. ಅಂದ್ರೆ ಇವಾಗ ಎಲಿಯನ ವಿಷಯದಲ್ಲಾಗಲಿ, ಅನೋಕನ ವಿಷಯದಲ್ಲಾಗಲಿ, ಮೋಶ ವಿಷಯದಲ್ಲಾಗಲಿ ನಾವು ನೋಡಿದ್ವಿ ಪ್ರೇರೆ. ಅವರು ಎಲ್ಲಿಂದ ಬಂದ್ರು ಎಂಬುದಾಗಿ ಫಸ್ಟ್ ಹೋಗೋ ವಾಕ್ಯ ಇಲ್ಲ, ಅಂದ್ರೆ ಅವರು ಬಂದಿದ್ದಾರೆ ಎಂಬುದಾಗಿ. ಅಂದ್ರೆ ಪರಲೋಕದಿಂದ ಬಂದಿದ್ದಾರೆ ಎಂಬುದಾಗಿ ನಾವು ನೋಡೋದಾದ್ರೆ ಅವರು ಪರಲೋಕದಿಂದ ಬಂದಿಲ್ಲ. ಅಂದ್ರೆ ಮತ್ತೆ ಎಲ್ಲಿಂದ ಬಂದಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಇಲ್ಲ. ಅಂದ್ರೆ ಎಲ್ಲಿಂದ ಬಂದಿರಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡ್ಬೇಕಾಗತ್ತೆ ಬ್ರದರ್. ಯಾಕಂದ್ರೆ ಯೇಸುಸ್ವಾಮಿ ಪರಲೋಕದಿಂದ ಬಂದು ಸಿಲುಬೆಯಲ್ಲಿ ಮರಣ ಹೊಂದಿದ ಮೇಲೆ ಎಲ್ಲಿ ಹೋಗ್ತಾರೆ? ಯೇಸುಸ್ವಾಮಿ ಪರಲೋಕದಿಂದ ಬಂದು ಸಿಲುಬೆಯಲ್ಲಿ ಮರಣ ಹೊಂದಿದ ಮೇಲೆ ಎಲ್ಲಿ ಹೋಗ್ತಾರೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರೇರೆ, ಯೇಸುಸ್ವಾಮಿ ಪರದೇಶಿಗೆ ಹೋಗ್ತಾರೆ ಪ್ರೇರೆ. ಯಾಕಂದ್ರೆ ಒಬ್ಬ ಕಳ್ಳನನ್ನ ಕರ್ಕೊಂಡು ಎಲ್ಲಿ ಹೋಗ್ತಾರೆ ಯೇಸುಸ್ವಾಮಿ? ಒಬ್ಬ ಕಳ್ಳನನ್ನ ಕರ್ಕೊಂಡು ಎಲ್ಲಿ ಹೋಗ್ತಾರೆ ಅಂದ್ರೆ ಪರದೇಶಿಗೆ ಹೋಗ್ತಾರೆ. ಪರದೇಶಿ ಎಲ್ಲಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ ಪ್ರೇರೆ, ಪರಲೋಕ ಪರದೇಶಿ ಒಂದೇ ಅಲ್ಲ ಪ್ರೇರೆ. ಪರಲೋಕ ಪರದೇಶಿ ಒಂದೇ ಅಲ್ಲ. ಯಾಕಂದ್ರೆ ಪರಲೋಕದಲ್ಲಿರುವಂತ ದೇವರು ಪರದೇಶದಲ್ಲಿ ಯಾರಿದ್ದಾರೆ ಎಂಬುದಾಗಿ ನಾವು ನೋಡುವುದರ ಆದ್ರೆ ಪ್ರೇರೆ, ಮರಣ ಹೊಂದಿದವರು ಪ್ರತಿಯೊಬ್ಬರು ಕೂಡ ಎಲ್ಲಿದ್ದಾರೆ? ಪರದೇಶಿಯಲ್ಲಿದ್ದಾರೆ ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ ಪ್ರೇರೆ. ಯಾಕಂದ್ರೆ ಯೇಸುಸ್ವಾಮಿ ಕೂಡ ಮರಣ ಹೊಂದಿ ಎಲ್ಲಿ ಹೋಗ್ತಾರೆ? ಪರದೇಶಿಗೆ ಯೇಸುಸ್ವಾಮಿ ಹೋಗ್ತಾರೆ. ಯಾಕಂದ್ರೆ ಪರದೇಶಿ ಎಲ್ಲಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರೇರೆ, ಪರದೇಶಿ ಪರಲೋಕ ಒಂದೇ ಅಲ್ಲ ಅಲ್ವಾ? ಯಾಕಂದ್ರೆ ಪರಲೋಕದಲ್ಲಿ ದೇವರಿರ್ತಾರೆ, ಆದ್ರೆ ಮರಣಿಸಿದಂತರು ಎಲ್ಲರೂ ಪರಲೋಕದಲ್ಲಿ ಇರಲ್ಲ ಪ್ರೇರೆ. ಆ ಪರಲೋಕ ಎಲ್ಲಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರೇರೆ, ಇವಾಗ 3 ಲೋಕಗಳ ವಿಷಯದಾಗಿ ನಾವು ಆಲೋಚನೆ ಮಾಡ್ತೀವಿ ಪ್ರೇರೆ. 3 ಲೋಕ ಬೈಬಲ್ ಅಲ್ಲಿ ಎಷ್ಟು ಆದಿ ಕಾಂಡದಿಂದ ಹಿಡಿದುಕೊಂಡು ಪ್ರಕಟಣವರೆಗೂ ಕೂಡ ನಾವು ಎಷ್ಟೋ ವಾಕ್ಯಗಳನ್ನ ಓದಿದ್ರು ಕೂಡ ನಮ್ಮ ಬೈಬಲ್ ಅಲ್ಲಿ ಇರುವಂತ ಲೋಕಗಳು ಎಷ್ಟಂದ್ರೆ 3 ಲೋಕಗಳು ಪ್ರೇರೆ. ಒಂದು ಲೋಕ ಪರಲೋಕ, ಎರಡನೇ ಲೋಕ ಯಾವುದು? ಈ ಭೂಲೋಕ ಪ್ರೇರೆ. ಎರಡನೇ ಲೋಕ ಈ ಭೂಲೋಕ. 3ನೇ ಲೋಕ ಯಾವುದು ಎಂಬುದಾಗಿ ನಾವು ನೋಡೋದಾದ್ರೆ ಪಾತಾಳ ಲೋಕನೇ 3ನೇ ಲೋಕ ಪ್ರೇರೆ. ಯಾಕಂದ್ರೆ ಯೇಸು ಸ್ವಾಮಿಗೆ ನಮಸ್ಕರಿಸ್ತಾರತ್ತೆ ಒಂದು ದಿನ ಯಾರ್ಯಾರು ಎಂಬುದಾಗಿ ನಾವು ನೋಡೋದಾದ್ರೆ ಪ್ರೇರೆ,
ಸ್ವರ್ಗದಲ್ಲಿರುವರಾಗ್ಲಿ ಮೃತ್ಯು ಪಾತಾಳದಲ್ಲಿರುವವರಾಗ್ಲಿ ಪ್ರೇರೆ ಪ್ರತಿಯೊಬ್ಬರು ಕೂಡ ಯೇಸು ಸ್ವಾಮಿ ಮುಂದೆ ಅಡ್ಡ ಬೀಳ್ತಾರೆ ಎಂಬುದಾಗಿ ನಾವು ವಾಕ್ಯವನ್ನ ನೋಡ್ತೇವೆ ಪ್ರೇರೆ. ಅಂದ್ರೆ ಮೃತ್ಯು ಹೊಂದಿದಂತ ಪ್ರತಿಯೊಬ್ಬರು ಕೂಡ ಎಲ್ಲಿ ಹೋಗ್ತಾರೆ? ಪಾತಾಳಕ್ಕೆ ಹೋಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಅಂದ್ರೆ ಈ ಪಾತಾಳ ಲೋಕದಲ್ಲಿ ಪ್ರೇರೆ, ಪಾತಾಳ ಲೋಕದಲ್ಲಿ ಒಂದು ಪರದೇಶಿ ಎಂಬುದಾಗಿ ನಾವು ನೋಡ್ತೇವೆ, ಇನ್ನೊಂದು ಯಾತನೆ ಸ್ಥಳ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಅಂದ್ರೆ ಮರಣ ಹೊಂದಿದವರೆಲ್ಲರೂ ಕೂಡ ಎಲ್ಲಿ ಹೋಗ್ತಾರೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರೇರೆ ಪಾತಾಳಕ್ಕೆ ಹೋಗ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ಪ್ರೇರೆ, ಯೇಸು ಸ್ವಾಮಿ ಮರಣ ಹೊಂದಿದ ಮೇಲೆ ಎಷ್ಟೋ ವಾಕ್ಯಗಳುಂಟು ಪ್ರೇರೆ. ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಒಂದು ಪ್ರವಾದನೆ ವಾಕ್ಯಗಳನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ಪಾತಾಳದಲ್ಲಿ ಆತನನ್ನು ಬಿಡಲಿಲ್ಲ ಎಂಬುದಾಗಿ ಎಷ್ಟೋ ವಿಷಯಗಳನ್ನ ವಾಕ್ಯಗಳನ್ನ ನಾವು ನೋಡ್ತೇವೆ. ಅಂದ್ರೆ ಯೇಸು ಸ್ವಾಮಿ ಭೂಗರ್ಭದಲ್ಲಿ 3 ದಿನ ಹಗಲು ರಾತ್ರಿ ಇರ್ತಾನೆ ಎಂಬುದಾಗಿ ಕೂಡ ವಾಕ್ಯಗಳು ಇದೆ ಪ್ರೇರೆ. ಅಂದ್ರೆ ಪರಲೋಕದಿಂದ ಬಂದಂತ ಯೇಸು ಸ್ವಾಮಿ ಮರಣ ಹೊಂದಿ ಪ್ರೇರೆ ಆ ಒಂದು ಸಿಲುಬೆ ಮೇಲೆ ಇರ್ತಕ್ಕಂತ ಒಬ್ಬನನ್ನು, ಕಳ್ಳನನ್ನು ಪರದೇಶಿಗೆ ಕರೆದೊಯ್ತಾನೆ. ಅಂದ್ರೆ ನೀತಿವಂತರು ಇರುವಂತ ಸ್ಥಳ ಎಲ್ಲಿ ಎಂಬುದಾಗಿ ನೋಡುವುದಾದ್ರೆ ಪರದೇಶಿ ಪ್ರೇರೆ. ನೋಡ್ರಿ, ಇನ್ನೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಪ್ರೇರೆ 13ನೇ ವಾಕ್ಯ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಾಕ್ಯ ನೋಡಿದ್ರೆ, ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯ ಕುಮಾರನ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಸಾಕು ಮಾಡಿ ನೋಡ್ರಿ ಪ್ರೇರೆ, ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಪರಲೋಕಕ್ಕೆ ಏರಿ ಹೋದವನಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಅಂದ್ರೆ ಯೇಸು ಸ್ವಾಮಿ ಬಿಟ್ರೆ ಪರಲೋಕಕ್ಕೆ ಯಾರು ಹೋದವರಲ್ಲ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಇವಾಗ ನಾವು ನೋಡ್ತಾವಲ್ಲ, ನೀತಿವಂತರು ಹೋಗಿರ್ಬೋದು ಎಂಬುದಾಗಿ, ಆದ್ರೆ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಲ್ವಾ, ಯಾರು ದಾವೀದನು ಕೂಡ ಹೋಗಿಲ್ಲ. ಅಂದ್ರೆ ಹನೋಕನಾಗ್ಲಿ, ಮತ್ತೆ ಮೋಶೆ ಆಗ್ಲಿ, ಎಲಿಯನಾಗ್ಲಿ, ಇವರೆಲ್ಲರೂ ಭಕ್ತರೆಲ್ಲರೂ ಅವರು ಪರಲೋಕಕ್ಕೆ ಹೋಗಿಲ್ಲ ಪ್ರೇರೆ ಅವರು. ಯಾಕಂದ್ರೆ ಮನುಷ್ಯ ಕುಮಾರನು ಪರಲೋಕದಿಂದ ಇಳಿದು ಬಂದವನೇ, ಅಂದರೆ ಮನುಷ್ಯ ಕುಮಾರನು ಬಿಟ್ರೆ ಮತ್ಯಾರು ಪರಲೋಕಕ್ಕೆ ಏರಿ ಹೋಗಿಲ್ಲ ಎಂಬುದಾಗಿ ಈ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಪ್ರೇರೆ. ಯಾಕಂದ್ರೆ ಈ ಒಂದು ದಿನಮಾನಗಳಲ್ಲಿ ಪ್ರೇರೆ ದೇವರ ವಾಕ್ಯಗಳಲ್ಲಿ ಇಲ್ಲಿ ಕೆಲವೊಂದು ವಾಕ್ಯಗಳಲ್ಲಿ ಅಪಾರ್ಥ ಮಾಡಿಕೊಂಡು ಭಕ್ತರು ಕೂಡ, ಭಕ್ತರ ಎಂಬುದಾಗಿ ಹೇಳಿಕೊಳ್ಳೋರು ಕೂಡ ಪರಲೋಕಕ್ಕೆ ಹೋಗಿ ಬರ್ತಾ ಇದ್ದಾರೆ ಪ್ರೇರೆ, ಪರಲೋಕಕ್ಕೆ ಹೋಗಿ ಬರ್ತಾ ಇದ್ದಾರೆ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಪ್ರೇರೆ ಒಂದು ಬುಕ್ ಓದಿದ್ದೆ ನಾನು, ಒಬ್ಬರು ಸೇವಕರು ಬರೆದಂತ ಒಂದು ಬುಕ್ ಅನ್ನ ಓದಿದ್ದೆ ಪ್ರೇರೆ. ಆ ಬುಕ್ಕಲ್ಲಿ ಪರದೇಶಿ ಎಲ್ಲಿದೆ, ಪರಲೋಕ ಎಲ್ಲಿದೆ, ದೇವರು ಎಲ್ಲಿರ್ತಾನೆ, ಪೇತ್ರನೇ ಎಲ್ಲಿರ್ತಾನೆ ಪ್ರೇರೆ, ಎಲ್ಲ ವಿಷಯಗಳು ಅದರಲ್ಲಿ ಬರೆಯಲ್ಪಟ್ಟು ಪ್ರೇರೆ. ಹೇಗಂದ್ರೆ ಇವಾಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ, ಪರಲೋಕದ ಒಂದು ಬೀಗದ ಕೈ ನಿನಗೆ ಕೊಡ್ತೇನೆ ಎಂಬುದಾಗಿ ಯಾರು ಹೇಳ್ತಾರೆ? ಪೇತ್ರನಿಗೆ ಹೇಳ್ತಾರಲ್ಲ ಯೇಸು ಸ್ವಾಮಿ. ಅಂದ್ರೆ ಪರಲೋಕದಲ್ಲಿ ಬೀಗದ ಕೈ ಪೇತ್ರನ ಕೈಯಲ್ಲಿದೆ. ಮರಣ ಹೊಂದಿದವರೆಲ್ಲರ ಹೋದ್ರೆ ಪೇತ್ರನು ಎಲ್ಲರನ್ನು ಒಳಗೆ ಬಿಡ್ತಾನೆ ಎಂಬ ವಿಷಯಗಳನ್ನ ಆ ಬುಕ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ರು ಪ್ರೇರೆ. ಅಂದ್ರೆ ನೋಡ್ರಿ ಆ ಮಾತಿನ ಅರ್ಥ ಏನು, ಸಭೆ ವಿಷಯವಾಗಿ ಹೇಳಿರುವಂತ ಮಾತು ಪ್ರೇರೆ ಅದು. ಅದನ್ನ ತಗೊಂಡೋಗಿ ಪರಲೋಕಕ್ಕೆ ಎಲ್ಲೆಲ್ಲೋ ತಗೊಂಡೋಗಿ ಹೋಲಿಸಿಬಿಟ್ಟಿದ್ದಾರೆ ಪ್ರೇರೆ. ಯಾಕಂದ್ರೆ ನಮಗೆ ಬೋಧಿಸುವಂತ ಒಂದು ಬೋಧನೆ ಕರೆಕ್ಟ್ ಆಗಿ ಇರ್ಲಿಲ್ಲ ಅಂದ್ರೆ ಪ್ರೇರೆ ನಾವು ತುಂಬಾ ಮೋಸ ಹೋಗ್ತೇವೆ ಪ್ರೇರೆ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ನಾವು ಚರ್ಚಿಗೆ ಹೋಗ್ತೇವೆ ಬರ್ತೇವೆ ಪ್ರೇರೆ. ಆದ್ರೆ ಬೈಬಲ್ ಅಲ್ಲಿ ನಾವು ಜ್ಞಾನ ಮಾಡಿಲ್ಲ ಅಂದ್ರೆ ನಮ್ಗೆ ಈ ವಿಷಯ ಹೇಗೆ ಗೊತ್ತಾಗುತ್ತೆ ಪ್ರೇರೆ? ವಿಷಯಗಳು ಎಷ್ಟು ಸೇವಕರು ವಾಕ್ಯಗಳು ಹೇಳ್ತಾರೆ, ಅವ್ರು ಹೇಳಿರುವಂತ ವಾಕ್ಯಗಳನ್ನ ನಾವು ಬೈಬಲ್ ಅಲ್ಲಿ ಪರಿಶೋಧನೆ ಮಾಡಿ ಅವನ್ನ ತಿಳ್ಕೊಂಡು ಹೃದಯದಲ್ಲಿ ಇಟ್ಟುಕೊಂಡು ಅದ್ರ ಪ್ರಕಾರ ನಾವು ಜೀವಿಸ್ತೇವೆ? ಇಲ್ಲ ಪ್ರೇರೆ. ಭಾನುವಾರ ಬಂದ್ರೆ ಬೈಬಲ್ ತಗೊಂಡು ಹೋಗೋದು, ಮತ್ತೆ ಇಡೀ ವಾರ ಅದನ್ನ ಬಿಟ್ಬಿಡೋದು, ಇದೇ ತರ ಮಾಡಿ ಪ್ರೇರೆ ಎಷ್ಟೆಷ್ಟು ವರ್ಷಗಳಾದ್ರೂ ಕೂಡ ಬೈಬಲ್ ಬಗ್ಗೆ ಅವಗಾಹನ ಇಲ್ಲದೆ ಕ್ರೈಸ್ತರು ಜೀವಿಸ್ತಾ ಇದ್ದಾರೆ ಪ್ರೇರೆ. ಯಾಕಂದ್ರೆ
ಈ ಅಂತ್ಯಕಾಲದಲ್ಲಿ ಜೀವಿಸುವಂತ ಕ್ರೈಸ್ತರು ತುಂಬಾ ಜಾಗ್ರತೆಯಿಂದ ಜೀವಿಸ್ಬೇಕು ಪ್ರೇರೆ, ತುಂಬಾ ಜಾಗ್ರತೆಯಿಂದ ಜೀವಿಸ್ಬೇಕು. ಯಾಕಂದ್ರೆ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮೊದಲನೇದಾಗಿ ಯೇಸು ಒಂದು ವಾಕ್ಯ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ ಪ್ರೇರೆ. 24ನೇ ಅಧ್ಯಾಯದಲ್ಲಿ ಮೊದಲನೇದಾಗಿ ಮೋಸ ಹೋಗಬೇಡಿರಿ ಎಂಬುದಾಗಿ ಒಂದು ವಾಕ್ಯ ಇರುತ್ತೆ ಪ್ರೇರೆ. ಮೋಸ ಹೋಗಬೇಡಿರಿ. ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಒಂದು ಅಂತ್ಯ ದಿನದಲ್ಲಿ ನಡೆಯುವಂತ ಒಂದು ಯಾವ ರೀತಿಯಾಗಿರುತ್ತೆ, ಈ ಭೂಕಂಪಗಳು ಅಂತ್ಯ ದಿನದಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಎಂಬುದಾಗಿ 24ನೇ ಅಧ್ಯಾಯದಲ್ಲಿ ಆ ಸೂಚನೆಗಳು ಹೇಳುವಂತ ವಿಷಯದಲ್ಲಿ ಪ್ರೇರೆ ಮೊದಲೇದಾಗಿ ಹೇಳುವಂಥದ್ದು ಮೋಸ ಹೋಗಬೇಡಿರಿ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಅಂದ್ರೆ ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ ಪ್ರೇರೆ. ಯಾಕಂದ್ರೆ ನೋಡ್ರಿ, ಯೇಸು ಸ್ವಾಮಿ ಕುರಿತಾಗಿ ಯಾವ ಯಾವ ರೀತಿಯಲ್ಲಿ ಬೋಧನೆಗಳು ಬಂದುಂಟು ಪ್ರೇರೆ ಅಲ್ವಾ. ನಮಗೆ ಕನ್ನಡದಲ್ಲಿ ನಾವು ವಾಕ್ಯಗಳನ್ನ ಓದ್ಕೊಳ್ತಾ ಇರ್ತೇವೆ ಪ್ರೇರೆ, ಆದ್ರೆ ಚರಿತ್ರೆಯಲ್ಲಿ ಎಲ್ಲಾ ಭಾಷೆಯಲ್ಲಿ ಪ್ರೇರೆ, ಇಂಗ್ಲಿಷಲ್ಲಾಗ್ಲಿ ಪ್ರೇರೆ, ಆ ಯಹೂದ್ಯರ ಒಂದು ಬುಕ್ಗಳಾಗ್ಲಿ ಪ್ರೇರೆ, ಅದರಲ್ಲಿ ಎಷ್ಟೋ ವಿಷಯಗಳು ಯೇಸು ಸ್ವಾಮಿ ಕುರಿತಾಗಿ ತಪ್ಪದಾಗಿ ಅವರು ಬರೆದಿರೋದುಂಟು ಪ್ರೇರೆ. ಅಂದ್ರೆ ಈ ವಿಷಯಗಳು ಎಲ್ಲವನ್ನು ತಗೊಂಡು ಬಂದು ನಮ್ಮ ಮೇಲೆ ಒರೆಸ್ತಾ ಇರ್ತಾರ ಪ್ರೇರೆ. ಕೆಲವೊಬ್ರು ಅವಕ್ಕೆ ಒಳಗಾಗ್ತಾರೆ, ಕೇಳ್ತಾರೆ, ಕೆಲವೊಬ್ರು ಕೇಳೋದಿಲ್ಲ ಪ್ರೇರೆ. ಯಾಕಂದ್ರೆ ನೋಡ್ರಿ, ಈ ಬೈಬಲ್ ಅನ್ನ ಸುಮಾರು 1600 ವರ್ಷಗಳ ಕಾಲ, 1600 ವರ್ಷಗಳ ಕಾಲ ಪ್ರೇರೆ ಈ ಬೈಬಲ್ ಅನ್ನ ಭಕ್ತರು ಬರೆದಿದ್ದಾರೆ ಪ್ರೇರೆ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ ಪ್ರೇರೆ, ಯಾವ ಯಾವ ಕಾಲಗಳಲ್ಲಿ ಪ್ರೇರೆ ಒಬ್ರು ಬರೆದಿದ್ದು ಇನ್ನೊಬ್ಬರ ಒಂದು ತಲೆಮಾರುಗಳಲ್ಲಿ ಈ ವಾಕ್ಯಗಳನ್ನ ಬರೆದಿದ್ದಾರೆ ಪ್ರೇರೆ. ಇಂಥ ಬೈಬಲ್ ಅನ್ನ ಯಾರು ಬರೆಯಕ್ಕೆ ಸಾಧ್ಯ ಪ್ರೇರೆ? ಸಾಧ್ಯನೇ ಇಲ್ಲ ಪ್ರೇರೆ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಬೈಬಲ್ ಪ್ರೇರೆ, ಆದಿಕಾಂಡದಲ್ಲಿ ಇರ್ತಕ್ಕಂತ ಮೋಶೆ ಬರೆದಂತ ವಾಕ್ಯಗಳನ್ನು ಪ್ರೇರೆ ನಾವು ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅಂದ್ರೆ ಎಷ್ಟೋ 1500 ವರ್ಷಗಳು ಪ್ರೇರೆ, ಅಷ್ಟು ಕಾಲಾಂತರಗಳಲ್ಲಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬರೆದಿದ್ದಾನಂದ್ರೆ ಪ್ರೇರೆ ಸಾಮಾನ್ಯವಲ್ಲ ಪ್ರೇರೆ. ಈ ವಾಕ್ಯಗಳನ್ನ ದೇವರು ನಮಗಾಗಿ ಈ ವಾಕ್ಯಗಳನ್ನ ಬರೆಸಿ ಕೊಟ್ಟಿದ್ದಾನೆ ಪ್ರೇರೆ. ನೋಡ್ರಿ, ಆದಿಕಾಂಡದಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರು ಬಾಬೆಲ್ ಪಟ್ಟಣವನ್ನು ಕಟ್ಟುವಾಗ ಪ್ರೇರೆ ದೇವರು ಅಲ್ಲಿ ಬಂದು ಅವರ ಭಾಷೆಗಳನ್ನ ತಾರುಮಾರು ಮಾಡಿ ಅವರನ್ನು ಇಡೀ ಪ್ರಪಂಚಕ್ಕೆ ಚದುರಿಸಿ ಬಿಡ್ತಾನೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅವ್ರಿಗೂ ಅದು ಮೊದಲೇದಾಗಿ ಅಲ್ಲಿ ಎಲ್ಲರಿಗೂ ಒಂದೇ ಭಾಷೆ ಇತ್ತು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಅವ್ರನ್ನ ಚದುರಿಸಿದಾಗ ನಾನಾ ಭಾಷೆಗಳನ್ನ ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರೇರೆ. ಎಲ್ಲಾ ಭಾಷೆಗಳನ್ನು ಪ್ರೇರೆ ಒಟ್ಟಿಗೂಡಿಸಿ ಆ ಎಲ್ಲಾ ಭಾಷೆಗಳನ್ನ ತಿಳಿದಿರುವಂತ ದೇವ್ರ ಪ್ರೇರೆ ಎಲ್ಲಾ ಭಾಷೆಗಳಲ್ಲಿ ಕೂಡ ಬೈಬಲ್ ಅನ್ನ ರೆಡಿ ಮಾಡಿಸಿ ಎಲ್ಲಾ ಮನುಷ್ಯರಿಗೂ ಕೂಡ ಕೊಟ್ಟಿದ್ದಾರೆ ಪ್ರೇರೆ. ನೋಡ್ರಿ, ಒಬ್ಬೊಬ್ಬರ ಮನೆಯಲ್ಲಿ, ಕ್ರೈಸ್ತವ್ರ ಮನೆಯಲ್ಲಿ ಪ್ರೇರೆ ಒಬ್ಬೊಬ್ಬರಿಗೆ ಒಂದೊಂದು ಬೈಬಲ್ ಅಲ್ವಾ. ಒಂದು ಕ್ರೈಸ್ತರ ಒಂದು ಕುಟುಂಬದಲ್ಲಿ 8 ಜನ ಇದ್ದಾರೆ, ಅವರು ಎಲ್ಲರಿಗೂ ಒಂದೊಂದು ಬೈಬಲ್ ಪ್ರೇರೆ. ಇಷ್ಟೆಲ್ಲ ಇಟ್ಟುಕೊಂಡು ಪ್ರೇರೆ ಯಾವ ರೀತಿಯಾಗಿ ಜೀವಿಸ್ಬೇಕು ಪ್ರೇರೆ? ಮನುಷ್ಯನು ಒಬ್ಬ ಕ್ರೈಸ್ತನಾಗಿ ಭಯಂಕರವಾಗಿ ಜೀವಿಸ್ಬೇಕು ಪ್ರೇರೆ. ಯಾಕಂದ್ರೆ ದೇವರ ಮಗನಂದ್ರೆ ಸಾಮಾನ್ಯವಲ್ಲ ಪ್ರೇರೆ. ನೋಡ್ರಿ, ಇನ್ನೊಂದು ವಾಕ್ಯವನ್ನ ಓದ್ಕೊಳ್ಳೋಣ ಪ್ರೇರೆ. ನಾವು ಯೋಹಾನನ್ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ 32ನೇ ವಚನ ಪ್ರೇರೆ, 32ನೇ ವಚನವನ್ನು ಓದ್ರಿ. ಆದರೆ ಆತನ ಸಾಕ್ಷಿಯನ್ನು ಯಾರು ಒಪ್ಪುವುದಿಲ್ಲ. ಆತನ ಸಾಕ್ಷಿಯನ್ನು ಒಪ್ಪಿದವನು ದೇವರ ಸತ್ಯವಂತನೆಂಬ ಮಾತಿಗೆ ಮುದ್ರೆ ಹಾಕಿದವನಾಗಿದ್ದಾನೆ. ಸಾಕು ನೋಡ್ಪ್ರೆ, ದೇವರು ತಾನೇ ಸಾಕ್ಷಿಯನ್ನು ಕೊಟ್ಟಿದ್ದಾನೆ ಪ್ರೇರೆ. ಈ ಬೈಬಲ್ಲು ದೇವರೇ ಕೊಟ್ಟಿದ್ದಾನೆ ಪ್ರೇರೆ. ಇದನ್ನು ಮನುಷ್ಯನು ಒಪ್ಪಲಿಕ್ಕೆ ತುಂಬಾ ಕಷ್ಟಪಡ್ತಾನೆ ಪ್ರೇರೆ. ಎಷ್ಟೋ ವಿಷಯಗಳು ಹೇಳಿದ್ರು ಕೂಡ ಅವನು ಇನ್ನೂ ಅದಕ್ಕೆ ವ್ಯತಿರೇಕವಾಗಿ ಮಾತಾಡ್ತಾ ಹೊರತು ಆ ವಾಕ್ಯಗಳನ್ನ
ಒಪ್ಪುವುದಿಲ್ಲ ಪ್ರೇರೆ. ಯಾಕಂದ್ರೆ ಮನುಷ್ಯನು ಸ್ವಬುದ್ಧಿಯಿಂದನೇ ಜೀವಿಸುವವನಾಗಿದ್ದಾನೆ ಅಲ್ವಾ? ಮನುಷ್ಯನು ಸ್ವಬುದ್ಧಿಯನ್ನೇ ಆಚರಿಸುವವನಾಗಿದ್ದಾನೆ ಪ್ರೇರೆ. ಹೀಗಾಗಿ ದೇವರ ವಾಕ್ಯಗಳು ಆ ಮನುಷ್ಯನಿಗೆ ಏನಾಗೋದಿಲ್ಲ, ವಾಕ್ಯಗಳು ಹೋಗೋದಿಲ್ಲ ಪ್ರೇರೆ. ಯಾಕಂದ್ರೆ ಎಷ್ಟೋ ವಿಷಯಗಳು ಪ್ರೇರೆ ನೋಡ್ರಿ, ಈ ಸಾಮಾನ್ಯ ವಿಷಯ ಅಲ್ಲ ಪ್ರೇರೆ. ಈ ದೇವರ ವಿಷಯದಲ್ಲಿ ಸಾಮಾನ್ಯ ವಿಷಯ ಅಲ್ಲ ಪ್ರೇರೆ. ಇದು ದೇವರನ್ನ ನೋಡಿದ್ದೇವೆ ಎಂಬುದಾಗಿ ಇದನ್ನ ಹಬ್ಬಿಕೊಂಡಿದೆ. ಯಾವಾಗ ಹಬ್ಬಿಕೊಂಡಿದೆ ಪ್ರೇರೆ? ಇದು ಪ್ರಾರಂಭದಲ್ಲಿ ಯಹೂದ್ಯರಲ್ಲೇ ಹಬ್ಕೊಂಡಿದೆ ಪ್ರೇರೆ. ಹೀಗಾಗಿ ಯೇಸು ಸ್ವಾಮಿಗೆ ಹೇಳ್ತಾರೆ ಅವರು, ನಮ್ಗೆ ಅಬ್ರಾಹ್ಮನ ಗೊತ್ತು, ಅಬ್ರಾಹ್ಮನ ದೇವರು ಗೊತ್ತು, ನೀನ್ ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಸ್ವಾಮಿಗೆ ಹೇಳ್ತಾರೆ ಪ್ರೇರೆ. ಹೀಗಾಗಿ ನೋಡ್ರಿ, ಯೋಹಾನನ್ ಬರೆದ ಸುವಾರ್ತೆಯಲ್ಲಿ 14ನೇ ವಚನ ಅಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ಯೇಸು ಸ್ವಾಮಿ 14ನೇ ವಚನ 14ನೇ ಅಧ್ಯಾಯ 3ನೇ ವಚನ ನೋಡ್ರಿ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ ಅಂದನು. 6ನೇ ವಚನಪ್ಪ, ಸಾರಿ, ಯೋಹಾನ್ ಬರೆದ ಸುವಾರ್ತೆ 6ನೇ ವಚನ. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿತಿದ್ದೀರಿ, ನನ್ನ ತಂದೆಯು ಅರಿತಿದ್ದೀರಿ. ನೋಡ್ರಿ ಪ್ರೇರೆ, ಇಲ್ಲಿ ವಾಕ್ಯ ಏನಿದೆ ಅಂದ್ರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ನನ್ನನ್ನು ದಾಟಿ ತಂದೆ ಹತ್ರ ಯಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅದ್ಭುತವಾಗಿ ಈ ವಿಷಯವನ್ನ ಈ ವಾಕ್ಯದಲ್ಲಿ ನಮ್ಗೆ ಕೊಟ್ಟಿದ್ದಾನೆ ಪ್ರೇರೆ. ಅಂದ್ರೆ ಇವಾಗ ಯೇಸು ಸ್ವಾಮಿ ಬಿಟ್ಟು ಎಷ್ಟೋ ಜನ ಮುಂದೆ ಓಡ್ತಾ ಇದ್ದಾರೆ. ಯಾರು? ಈ ಶಾಸ್ತ್ರಿಗಳು, ಪರಿಸಯರು, ಇವರೆಲ್ಲರೂ ಪ್ರೇರೆ ಬೈಬಲ್ ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಪ್ರೇರೆ, ಆ ಧರ್ಮಶಾಸ್ತ್ರದ ಪಂಡಿತರ ಪ್ರೇರೆ. ಎಷ್ಟೋ ಒಂದು ಅದ್ಭುತಗಳು ಪ್ರೇರೆ, ವಾಕ್ಯಗಳು ಯೇಸು ಸ್ವಾಮಿ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ಕೀರ್ತನೆಯಲ್ಲಾಗ್ಲಿ ಪ್ರೇರೆ, ಪ್ರಸಂಗಿಯಲ್ಲಾಗ್ಲಿ, ಜ್ಞಾನೋಕ್ತಿಯಲ್ಲಾಗ್ಲಿ ಎಷ್ಟೋ ವಿಷಯಗಳು ಯೇಸು ಸ್ವಾಮಿ ಕುರಿತು ಆದಿಕಾಂಡದಲ್ಲಿ ಪ್ರೇರೆ ಮೋಶೆ ಕುರಿತಾಗಿ ಯೇಸು ಸ್ವಾಮಿ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ. ಈ ವಾಕ್ಯಗಳನ್ನು ಅವರು ಯಾವ ರೀತಿಯಾಗಿ ಧರ್ಮಶಾಸ್ತ್ರ ಪಂಡಿತಗಳಾದ್ರೂ ಗೊತ್ತಿಲ್ಲ ಪ್ರೇರೆ, ಆದ್ರೆ ಯೇಸು ಸ್ವಾಮಿಯನ್ನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಪ್ರೇರೆ. ಯಾಕಂದ್ರೆ ಯೇಸು ಸ್ವಾಮಿ ಕುರಿತಾಗಿ ಎಷ್ಟೋ ವಾಕ್ಯಗಳಿದೆ ಪ್ರೇರೆ ಹಳೆ ಒಡಂಬಡಿಕೆಯಲ್ಲಿ. ಯೇಸು ಸ್ವಾಮಿಯನ್ನವರು ನೆಂಬಲೇ ಇಲ್ಲ ಪ್ರೇರೆ, ಯೇಸು ಸ್ವಾಮಿಯನ್ನ ನೆಂಬಲೇ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಹೊರತು ತಂದೆ ಬಳಿಗೆ ಯಾರು ಹೋಗೋದಿಲ್ಲ ಎಂಬುದಾಗಿ. ನೋಡ್ರಿ ಪ್ರೇರೆ, ಯೇಸು ಸ್ವಾಮಿನ ಬಿಟ್ಟು ಒಂದು ಗ್ರೂಪ್ ರೆಡಿಯಾಗಿದೆ ಪ್ರೇರೆ. ಯೇಸು ಸ್ವಾಮಿನ ಬಿಟ್ಟು ದೇವರನ್ನ ನಂಬಿಕೊಂಡು ಯೇಸು ಸ್ವಾಮಿನ ನಂಬದೆ ಡೈರೆಕ್ಟ್ ಆಗಿ ದೇವರನ್ನ ನಂಬುವಂತ ಒಂದು ಗ್ರೂಪ್ ತಯಾರಾಗಿದೆ ಪ್ರೇರೆ. ಆದ್ರೆ ಯೇಸು ಸ್ವಾಮಿಯನ್ನು ಬಿಟ್ಟು ತಂದೆ ಹತ್ರ ಯಾರು ಹೋಗೋದಿಲ್ಲ ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿ ನಮ್ಗೆ ವಾಕ್ಯ ಹೇಳುತ್ತೆ ಪ್ರೇರೆ. ಎಷ್ಟು ಸ್ಪಷ್ಟವಾಗಿ ವಾಕ್ಯ ಹೇಳುತ್ತೆ ಅಂದ್ರೆ, ಯೇಸು ಸ್ವಾಮಿ ಮುಖಾಂತರವಾಗಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಪ್ರೇರೆ. ಯಾಕಂದ್ರೆ ಎರಡನೇ ಬರೋಣದಲ್ಲಿ ಯೇಸು ಸ್ವಾಮಿಯ ಒಂದು ಎರಡನೇ ಬರೋಣದಲ್ಲಿ ಪ್ರತಿಯೊಬ್ಬರು ಕೂಡ ಪರಲೋಕಕ್ಕೆ ಹೋಗ್ಬೇಕೆಂಬುದಾಗಿ ಬೈಬಲ್ ನಮ್ಗೆ ಹೇಳುತ್ತೆ ಪ್ರೇರೆ. ಅಂದ್ರೆ ಯೇಸು ಸ್ವಾಮಿ ಇಲ್ಲದೆ ಯಾರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರೇರೆ. ನೋಡ್ರಿ, ಅದು ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ ನಾವು ಕೊನೆಯದಾಗಿ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ಇಬ್ರಿ 11ನೇ ಅಧ್ಯಾಯ ಇಬ್ರಿಯರು ಬರೆದ 11ನೇ ಅಧ್ಯಾಯ ಲಾಸ್ಟ್ ಕೊನೆಯದ ವಾಕ್ಯ ಹೋದ್ರಿ, ಅದು 40ನೇ ವಚನ ಏನು ಹೋದ್ರಿ? ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು.
ಲಾಸ್ಟ್ ಅದು ಹೌದು ಪಾಸ್ಟರ್, ಲಾಸ್ಟ್. ಮೇಲೆ ಇನ್ನೊಂದು ವಾಕ್ಯ ಮೇಲಿಂದ ಎರಡು ವಾಕ್ಯ, ಲಾಸ್ಟ್ ಎರಡು ವಾಕ್ಯ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮ್ಮ ನೋಡ್ಪ್ರೇರೆ ಇಬ್ರಿಯ 11:39 ಅದು. ಹೌದು ಭಾಷ 39. ನೋಡ್ಪ್ರೇರೆ ಇವರೆಲ್ಲರೂ ಅಂದ್ರೆ ಇಲ್ಲಿ ಭಕ್ತರ ವಿಷಯದಲ್ಲಿ ನಾವು ಈ 11ನೇ ಅಧ್ಯಾಯದಲ್ಲಿ ಎಲ್ಲರೂ ಭಕ್ತರ ವಿಷಯದಲ್ಲಿ ನಾವು ಓದ್ತೇವೆ. ಇವರೆಲ್ಲರೂ ಭಕ್ತರೆಲ್ಲರೂ ನಂಬಿಕೆಯಿಂದ ಅವರು ಒಳ್ಳೆ ಹೆಸರನ್ನು ಏನ್ ಮಾಡಿದ್ರು, ಸಂಪಾದನೆ ಮಾಡಿಕೊಂಡ್ರು ಪ್ರೇರೆ. ವಾಗ್ದಾನ ಫಲವನ್ನು ಹೊಂದಲಿಲ್ಲ. ಈ ವಾಗ್ದಾನದ ಫಲವಂದ್ರೆ ನಿತ್ಯ ಜೀವ ಪ್ರೇರೆ, ಪರಲೋಕ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡಿದ್ದಾರೆ. ಆ ವಾಗ್ದಾನ ಫಲವನ್ನು ಅವರನ್ನು ಹೊಂದಲಿಲ್ಲ. ಯಾರು? ಈ ನಂಬಿಗಸ್ತರೆಲ್ಲರೂ, ಒಳ್ಳೆ ಹೆಸರು ಸಂಪಾದನೆ ಮಾಡಿಕೊಂಡವರೆಲ್ಲರೂ. ಯಾರು ಇವರೆಲ್ಲರೂ? ಅಬ್ರಾಮನಾಗಿರ್ಬೋದು, ಅನೋಕನಾಗಿರ್ಬೋದು, ಮೋಶೆ ಆಗಿರ್ಬೋದು, ಎಲಿಯನಾಗಿರ್ಬೋದು, ಎಲ್ಲರೂ ಆ ವಾಗ್ದಾನ ಫಲವನ್ನು ಅವರು ಹೊಂದಲಿಲ್ಲ. ದೇವರು ನೋಡ್ರಿ, ಪೌಲನ್ ಹೇಳ್ತಾ ಇದ್ದಾನೆ, ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಯಾರು? ಇವರೆಲ್ಲರೂ ಒಳ್ಳೆ ಹೆಸರಿನಿಂದ ಅವರು ಜೀವಿಸಿದ್ರಲ್ಲ, ಅವರೆಲ್ಲರೂ ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಬೇರೆ ದೇವರು ನಾವಿಲ್ಲದೆ ಇನ್ನೂ ಅನೇಕರು, ಎಷ್ಟೋ ಜನ ಭಕ್ತರು ಪರಲೋಕಕ್ಕೆ ಹೋಗೋರಿದ್ದಾರೆ ಪ್ರೇರೆ, ಪರಲೋಕಕ್ಕೆ ಸೇರ್ಲಿಕ್ಕಿದ್ದಾರೆ. ಅವರೆಲ್ಲರೂ ಒಂದೇ ರೀತಿಯಲ್ಲಿ ಎಲ್ಲರೂ ಸೇರಿ ಪರಲೋಕಕ್ಕೆ ಹೋಗ್ಬೇಕೆಂಬುದಾಗಿ ಪ್ರೇರೆ ದೇವರ ಒಂದು ಸಂಕಲ್ಪ ಆಗಿದೆ ಅಂತ ಪ್ರೇರೆ. ಯೇಸು ಸ್ವಾಮಿ ಒಂದು ಎರಡನೆಯ ಬರೋಣದಲ್ಲಿ ಏನ್ ಮಾಡ್ತಾನೆ? ಎಲ್ಲರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಪ್ರೇರೆ. ಯಾಕಂದ್ರೆ ಪರಲೋಕದಲ್ಲಿ ಇದುವರೆಗೂ ಮರಣ ಹೊಂದಿದಂತವರು ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಎಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ನಾವು ಇದುವರೆಗೂ ವಾಕ್ಯಗಳು ನೋಡಿದ್ವಿ ಪ್ರೇರೆ. ಅಂದ್ರೆ ಮರಣ ಹೊಂದಿದವರೆಲ್ಲರೂ ಪರದೇಶಿಯಲ್ಲಿ ವಿಶ್ರಾಂತಿ ಸ್ಥಳದಲ್ಲಿ ಇದ್ದಾರೆ. ಯೇಸು ಸ್ವಾಮಿಯ ಒಂದು ಎರಡನೇ ಬರೋಣದಲ್ಲಿ ಎಲ್ಲರೂ ಪರಲೋಕಕ್ಕೆ ಹೋಗ್ತಾರೆ ಎಂಬ ವಿಷಯದಲ್ಲಿ ನಾವು ಇದುವರೆಗೂ ವಾಕ್ಯದಲ್ಲಿ ನಾವು ನೋಡಿದ್ವಿ ಪ್ರೇರೆ. ಹೀಗಾಗಿ ಯಾರೇ ಆಗ್ಲಿ ಇನ್ನೂ ದೇವರನ್ನ ನೋಡಿಲ್ಲ, ಆತನ ಧ್ವನಿಯನ್ನ ಯಾರು ಇದುವರೆಗೂ ಕೇಳಿಲ್ಲ. ಯಾವಾಗ ಯೇಸು ಸ್ವಾಮಿ ಎರಡನೇ ಬರೋಣದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ, ಅವಾಗ ನಾವು ಪರಲೋಕಕ್ಕೆ ಎಲ್ಲರೂ ಸೇರಿ ಅಲ್ಲಿರ್ತೇವೆ, ಅಲ್ಲಿ ದೇವರನ್ನ ನೋಡ್ತೇವೆ ಎಂಬುದಾಗಿ ನಮ್ಗೆ ವಾಕ್ಯಗಳು ಹೇಳುತ್ತೆ ಪ್ರೇರೆ. ಕೇಳಿರುವಂತ ನಮ್ನೆಲ್ಲರನ್ನು ದೇವರು ಆಶೀರ್ವದಿಸಲಿ ಪ್ರೇರೆ. ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಮುಗಿಸೋಣ. ಪರಿಶುದ್ಧನೇ, ಮೋಹನತನೇ, ಸರ್ವಶಕ್ತನಾದ ನನ್ನ ತಂದೆಯಾದ ದೇವರೇ ಸ್ವಾಮಿ, ಈ ರಾತ್ರಿ ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನ ಧ್ಯಾನಿಸಿದ್ದೀವಿ ಸ್ವಾಮಿ. ಹೌದು ತಂದೆ ಅಪ್ಪ, ಆದಿಯಿಂದ ಅಂತ್ಯದವರೆಗೂ ಸ್ವಾಮಿ ಅಪ್ಪ, ಏನು ನಡೆಯುತ್ತೆ ಏನು ನಡೆದಿಲ್ಲ ಎಂಬ ಎಲ್ಲಾ ವಿಷಯದಲ್ಲಿ ನನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸ್ವಾಮಿ ಅಪ್ಪ. ಇದನ್ನು ನಿನ್ನ ಆತ್ಮನ ಸಹಾಯದಿಂದ ಅಪ್ಪ ನಾವು ತಿಳಿದುಕೊಂಡು ಆ ಮಹಾಲೋಕವನ್ನು ಪಡೆದುಕೊಳ್ಳಲಿಕ್ಕೆ ಒಳ್ಳೆ ಭಾಗ್ಯವನ್ನು ಅನುಗ್ರಹಿಸಿದ್ರಿ ಸ್ವಾಮಿ ಅಪ್ಪ. ಈ ಮಹಾಕೃಪೆಯನ್ನು ಸ್ವಾಮಿ ನಾವು ವ್ಯರ್ಥ ಮಾಡ್ಕೊಳ್ಳದ ಹಾಗೆ ಅಪ್ಪ, ಈ ಸಮಯನ್ನು ನೀವು ಕೊಟ್ಟಿರುವಂತ ಸಮಯವನ್ನು ಬೆಳೆಯುಳ್ಳದೆಂಬುದಾಗಿ ತಿಳಿದುಕೊಂಡು ಜೀವಿಸಕ್ಕಾಗುವಂತೆ ನಮ್ಮನ್ನು ನಡೆಸಿರಿ ದೇವ ಅಪ್ಪ. ಈ ಆನ್ಲೈನ್ ಮುಖಾಂತರವಾಗಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ನಿಮ್ಮ ಚಿತ್ತಾನುಸಾರವಾಗಿ ನಡೆಸಿರಿ ಸ್ವಾಮಿ. ಅವರ ಕುಟುಂಬಗಳಿಗೆ ಅಪ್ಪ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಆರೋಗ್ಯದ ಮುಖಾಂತರವಾಗಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ನಿಮ್ಮ ಪ್ರಿಯಕುಮಾರನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಮಧುರ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸ್ತೇನೆ ತಂದೆಯಾದ ದೇವರೇ, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರೇರೆ.